ವಿಜೇಂದ್ರ ಇವತ್ತೊಂದು ಮಾತನ್ನ ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾರೆ, ಯಡಿಯೂರಪ್ಪನವ್ರನ್ನ ತೇಜವಧೆ ಮಾಡುವಂಥ ಕೆಲಸ ಆಗ್ತದೆ, ಹಿರಿಯ ನಾಯಕರು ತೇಜವಧೆ ಮಾಡೋರನ್ನ ತಡೆಯುವಂಥ ಕೆಲಸ ಮಾಡ್ತಾ ಇಲ್ಲ. ತೇಜವಧೆ ಆಗ್ತಾ ಇದೆ ಯಡಿಯೂರಪ್ಪನವ್ರದ್ದು. ನೋಡಿ, ದಿನನಿತ್ಯ ಮಾಧ್ಯಮದಲ್ಲಿ ಯಡಿಯೂರಪ್ಪನಿಗೆ ವಯಸ್ಸಾಗಿದ್ದು ಮಕ್ಕಳು ಮೊಮ್ಮಕ್ಕಳು ಆಡಿಸಿ ಅಂತ ಇರಲಿ, ಮೊಮ್ಮಕ್ಕಳು ಅವ್ರ ಆರೋಗ್ಯ ಸರಿ ಇಲ್ಲ, ಏನಿದು ಹೇಳೋ ಮಾತಾ ಇದು? ಜನ ಬೇಸತ್ತು ಬಿಡ್ತಾರೆ. ನಮ್ಮ ಹಿರಿಯರು ಇದು ಕಡಿವಾಣ ಹಾಕ್ಬೇಕು, ಇದು ಒಳ್ಳೇದಲ್ಲ. ನಾಳೆ ಹಡಗಿನಲ್ಲಿ ಕುಳಿತವರು ಓಲ್ ಕೋರಿದ್ರೆ ಹಡಗು ಮುಳುಗುತ್ತೆ, ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಕಾಂಗ್ರೆಸ್ಸಲ್ಲಿ ನಾವು ಫುಡ್ ಆಗ್ತಿದ್ವಿ, ಕಾಂಗ್ರೆಸ್ ಇವತ್ತು ರಾಜ್ಯದಲ್ಲಿ ಅರಾಜಕತೆ ಇದೆ. ಅವ್ರ ಕಚ್ಚಾಟ ನಮ್ಮ ಕಚ್ಚಾಡಿದ ಅವ್ರಿಗೆ ಲಾಭ ಆಗ್ತದೆ ಅಷ್ಟೇ, ಇದು ಒಳ್ಳೇದಲ್ಲ. ಯಡಿಯೂರಪ್ಪನವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲೇ ಈ ಬಿಜೆಪಿಯ ಭಿನ್ನಮತ ಸರಿ ಮಾಡಬೇಕು ಅನ್ನುವಂಥದ್ದನ್ನ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಡಿಮ್ಯಾಂಡ್ ಮಾಡಿದ್ದಾರೆ. ಆಯಿತು, ಬಸವರಾಜ ಬೊಮ್ಮಾಯಿಯವರು ಮಾಜಿ ಮುಖ್ಯಮಂತ್ರಿಗಳು, ಇದನ್ನು ತಾವೇ ಯಾಕೆ ಜವಾಬ್ದಾರಿ ತೆಗೆದುಕೊಳ್ಬಾರ್ದು? ನೀವೇ ಜವಾಬ್ದಾರಿ ತೆಗೆದುಕೊಳ್ರಿ. ಯಡಿಯೂರಪ್ಪನವ್ರು ಮಾತ್ರ ಯಡಿಯೂರಪ್ಪನ ಮಗನ ಪರವಾಗಿ ಅಂತ ಹೇಳ್ತಾರೆ. ನೀವೇ ಮುಂದಾಳತ್ವ ತೆಗೆದುಕೊಳ್ರಿ. ಮಾಜಿ ಮುಖ್ಯಮಂತ್ರಿಗಳು, ಲೋಕಸಭಾ ಸದಸ್ಯರಿದ್ದೀರಿ, ಹಿರಿಯರಿದ್ದೀರಿ, ನೀವೇ ಅದನ್ನು ನೇತೃತ್ವ ವಹಿಸಬೇಕಂತೇಳಿ ವಿನಂತಿ ಮಾಡ್ತೀನಿ. ಈ ಬಿಜೆಪಿ ಒಂದು ತಟಸ್ಥ ಬಣ ಅನ್ನುವಂಥದ್ದು ಒಂದಿದೆಯಾ? ನೀವು ವಿಜೇಂದ್ರ ಅವರ ಪರವಾಗಿ ಒಂದಷ್ಟು ಮಾಜಿ ಶಾಸಕರು ಸಭೆಯನ್ನು ಮಾಡ್ತೀನಿ, ನಿಜ. ಯತ್ನಾಳ್ ಅವರ ಜೊತೆಗೆ ಒಂದಷ್ಟು ಜನ ಇದ್ದಾರೆ, ಅವರು ಮಾಜಿ ಶಾಸಕರು, ಹಾಲಿ ಶಾಸಕರು ಎಲ್ಲರೂ ಕೂಡ ಸೇರ್ಕೊಂಡಿದ್ದಾರೆ. ಹಿರಿಯರು ಅಥವಾ ತಟಸ್ಥ ಬಣ ಅನ್ನುವಂಥ ಬಿಜೆಪಿ, ರಾಜ್ಯ ಬಿಜೆಪಿಯಲ್ಲಿ ಇದೆಯಾ ಅಟ್ ಪ್ರೆಸೆಂಟ್? ನೋಡೋಣ, ಆ ಥರ ಯಾವುದೂ ಇಲ್ಲ. ಕೆಲವರು 5-6 ಜನ ಭಿನ್ನಮತಿಯವರು ಬಂಡಾಯ ಮಾಡ್ತಾರೆ. ನಾವೆಲ್ಲ ಮಾಜಿ ಸಚಿವರುಗಳು, ಮಾಜಿ ಶಾಸಕರುಗಳು ಏನು ಚುನಾವಣಾ ಸ್ಪರ್ಧೆ ಮಾಡಿದ್ರು 150ಕ್ಕೂ ಹೆಚ್ಚು ಜನ ಇದೀವಿ. ನಾವು ಪಕ್ಷದ ಜೊತೆಗಿದ್ದೀವಿ, ವಿಜೇಂದ್ರ ಅಧ್ಯಕ್ಷರಿದ್ದಾರೆ, ಅವ್ರ ಜೊತೆಗಿದ್ದೀವಿ. ಥ್ಯಾಂಕ್ ಯು. ಇದಿಷ್ಟು ಮಾಜಿ ಸಚಿವ MP ರೇಣುಕಾಚಾರ್ಯ ಅವರ ಮಾತುಗಳು. ಕ್ಯಾಮರಾಮನ್ ಪ್ರಾಣೇಶ್ ಜೊತೆ ಕಿರಣ್ ಹನೇಡ್ಕ, TV9 ಬೆಂಗಳೂರು.